ಕೈಲಾಸಪುರಂ ಅನ್ನೋ ರಾಜ್ಯ. ಆ ರಾಜ್ಯದಲ್ಲಿ ಕೋದಂಡರಾಮ ಎನ್ನುವ ರಾಜ ತನ್ನ ಹೆಂಡತಿ ಹಾಗೂ ಮಗಳು ಚಿನ್ನುವಿನ ಜೊತೆಯಲ್ಲಿ ವಾಸವಾಗಿದ್ದನು. ಏನ್ರಿ, ನಮ್ಮ ಮಗರಿಗೆ ಮದ್ವೆ ಮಾಡುವ ಯೋಜನೆ ಇದೆಯಾ ಇಲ್ವಾ? ನೋಡು ಮೀನಾ, ಇನ್ನು ನನ್ನ ಮಗಳು ಚಿನ್ನುವಿಗೆ ಅಷ್ಟೇನು ವಯಸ್ಸಾಗಲಿಲ್ಲ. ಇಷ್ಟು ಬೇಗ ಮದುವೆ ಏತಕ್ಕೆ? ನೀವು ಹಾಗೆ ಹೇಳ್ತೀರಿ. ನಿಮ್ಮ ಮಗರಿಗೆ ವಯಸ್ಸಾದ್ರೆ ಯಾರು ಮದ್ವೆ ಆಗ್ತಾರೆ ಎಂದು ನಾನ್ ನೋಡ್ವೆ. ಸರಿ, ನೀನು ಹೋಗಿ ನಿನ್ನ ಕೆಲ್ಸ ನೋಡಿಕೋ ಎಂದು ಹೇಳಿದನು. ರಮಾದೇವಿ ಅಲ್ಲಿಂದ ಹೊರಟು ಹೋದಳು. ಅದೇ ರಾಜ್ಯದಲ್ಲಿ ರಾಮಯ್ಯ ಅನ್ನೋ ಒಬ್ಬ ಸಾಮಾನ್ಯ ರೈತ ವಾಸವಾಗಿದ್ದನು. ರಾಮಯ್ಯನಿಗೆ 3 ಜನ ಗಂಡು ಮಕ್ಕಳಿದ್ದರು. ಅವರ ಹೆಸರು ಹರಿ, ರವಿ, ಗಿರಿ. ಮೊದಲ ಮಗ ಹರಿ ತುಂಬ ಬುದ್ಧಿವಂತ, ನೋಡೋಕ್ಕೂ ಕೂಡ ಚೆನ್ನಾಗೇ ಇದ್ದನು. ಎರಡನೇ ಮಗ ರವಿ ನೋಡೋಕೇನೋ ಚೆನ್ನಾಗಿದ್ದ, ಆದರೆ ಬರೀ ಸ್ವಾರ್ಥ ಬುದ್ಧಿಯವನಾಗಿದ್ದನು. ಇನ್ನು 3ನೇ ಮಗ ಗಿರಿ ತುಂಬ ಸತ್ಯವಂತನಾಗಿದ್ದನು, ಆದರೆ ಅವನು ನೋಡೋದಕ್ಕೆ ಅಷ್ಟೇನು ಚೆನ್ನಾಗಿರಲಿಲ್ಲ. ರಾಮಯ್ಯ ಹಾಗೂ ಅವನ 3 ಮಕ್ಕಳು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಹೀಗಿರುವಾಗ ಒಂದು ದಿವಸ ರಾಜನ ಮಗಳು ಚಿನ್ನುವಿಗೆ ತುಂಬಾನೇ ಹೊಟ್ಟೆ ನೋವು ಬಂದಿತ್ತು. ರೀ ಎಲ್ಲಿದ್ದೀರಾ? ಯಾಕೆ ಮೀನಾ, ಏನಾಯ್ತು? ನಮ್ಮ ಮಗರಿಗೆ ತುಂಬಾನೇ ಉದರ ನೋವು ಉಂಟಾಗಿದೆ. ಎಷ್ಟೇ ಔಷಧಿ ಕೊಟ್ರೂ ಅವಳಿಗೆ ಹೊಟ್ಟೆ ನೋವು ಕಮ್ಮಿನೇ ಆಗ್ತಿಲ್ಲ. ಏನು ಮಾಡಬೇಕು ಎಂದು ತಿಳಿತಲೇ ಇಲ್ಲ ಎಂದು ಹೇಳಿದಳು. ರಾಜ ಮಂತ್ರಿಯನ್ನು ಕರೆದನು. ನೋಡಿ ಮಂತ್ರಿಗಳೇ, ನನ್ನ ಮಗಳಿಗೆ ಹೊಟ್ಟೆ ನೋವು ಇದೆ. ಹೋಗಿ ವೈದ್ಯರನ್ನು ಕರೆದು ತನ್ನಿ. ಮಂತ್ರಿ ವೈದ್ಯನನ್ನು ಕರೆದು ತಂದನು. ಏನಾಗಿದೆ ಯುವರಾಣಿಯವರಿಗೆ ಮಹಾರಾಜ? ಏನೋ ತಿಳಿಯುತ್ತಿಲ್ಲ ಪಂಡಿತರೆ. ನಾವು ಸಾಕಷ್ಟು ಔಷಧಿ ಕೊಟ್ಟಿದ್ದೇವೆ, ಆದರೂ ಕಡಿಮೆ ಆಗಿಲ್ಲ. ನೀವು ಒಮ್ಮೆ ಪರೀಕ್ಷಿಸಿ ಹೇಳಿ. ವೈದ್ಯರು ಚಿನ್ನುವನ್ನು ಪರೀಕ್ಷೆ ಮಾಡಿದರು. ಏನಾಗಿದೆ ಪಂಡಿತರೆ ನನ್ನ ಮಗಳಿಗೆ? ಮಹಾರಾಜ, ನಿಮ್ಮ ಮಗಳಿಗೆ ಬಂದಿರುವುದು ಸಾಮಾನ್ಯ ಕಾಯಿಲೆಯಲ್ಲ. ಏನಾಗಿದೆ ಹೇಳಿ ಪಂಡಿತರೆ. ಅದು ಕೋಟಿ ಜನರಲ್ಲಿ ಒಬ್ಬರಿಗೆ ಮಾತ್ರ ಬರುವ ಕಾಯಿಲೆ. ಮಹಾರಾಜ, ಇದಕ್ಕೆ ಇರುವುದು ಒಂದೇ ಪರಿಹಾರ. ಏನದು ಪಂಡಿತರೆ, ಹೇಳಿ, ನಾನು ಮಾಡುವೆ. ಒಂದೇ ಮರದ ಒಂದು ಬುಟ್ಟಿ ಸೇಬು ಹಣ್ಣನ್ನು ತಿನ್ನಿಸಬೇಕು. ಇದೇ ಈ ಕಾಯಿಲೆಗೆ ಔಷಧಿ ಎಂದು ಹೇಳಿದರು. ಮಹಾರಾಜ ಎಲ್ಲ ಕಡೆ ವಿಚಾರಿಸಿದರು, ಆದರೆ ಎಲ್ಲೂ ಕೂಡ ಒಂದೇ ಮರದ ಒಂದು ಬುಟ್ಟಿ ಸೇಬು ಹಣ್ಣು ಸಿಗಲಿಲ್ಲ. ರಾಜ ಬೇರೆ ದಾರಿ ಇಲ್ಲದೆ, ಮಂತ್ರಿಗಳೇ ನೋಡಿ, ಯಾರು ನನ್ನ ಮಗಳಿಗೆ ಒಂದೇ ಮರದ ಒಂದು ಬುಟ್ಟಿ ಸೇಬು ಹಣ್ಣನ್ನು ತಂದು ಕೊಡುತ್ತಾರೋ ಅವರಿಗೆ ನನ್ನ ಅರ್ಧ ರಾಜ್ಯವನ್ನು ಹಾಗೂ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ಡಂಗುರವನ್ನು ಸಾರಿಸಿ ಎಂದು ಹೇಳಿದನು. ಮಂತ್ರಿಗಳು ರಾಜ ಹೇಳಿದ ವಿಷಯವನ್ನು ಎಲ್ಲ ಹಳ್ಳಿಗಳಲ್ಲೂ ಡಂಗೂರ ಸಾರಿಸಿದನು. ಕೇಳ್ರಪ್ಪ ಕೇಳಿ, ಯಾರೂ ನಮ್ಮ ರಾಜ್ಯದ ಯುವರಾಣಿಯ ಕಾಯಿಲೆಗೆ ಒಂದೇ ಮರದ ಸೇಬು ಹಣ್ಣನ್ನು ತಂದುಕೊಟ್ಟವರಿಗೆ ರಾಜರು ಅರ್ಧ ರಾಜ್ಯ ಹಾಗೂ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ತಿಳಿಸಿದ್ದಾರೆ ಎಂದು ಎಲ್ಲ ಹಳ್ಳಿಗಳಲ್ಲಿ ಡಂಗೂರ ಸಾರಿದರು. ಅಲ್ಲೇ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರಾಮಯ್ಯ ಈ ವಿಷಯ ತಿಳಿದು ಮೊದಲ ಮಗನಾದ ಹರಿಯ ಬಳಿ, ಹರಿ, ನೋಡು, ರಾಜರು ಅವರ ಮಗಳ ಕಾಯಿಲೆ ಗುಣಪಡಿಸಿದವರಿಗೆ ಅರ್ಧ ರಾಜ್ಯ ಹಾಗೂ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರಂತೆ. ಅದಕ್ಕೆ ಏನಪ್ಪಾ ಇವಾಗ? ನಾನೇನ್ ಮಾಡ್ಲಿ ಹೇಳಿ? ನಮ್ಮ ತೋಟದಲ್ಲಿ ಇರುವ ಸೇಬನ್ನು ಒಂದು ಬುಟ್ಟಿಯಲ್ಲಿ ತೆಗೆದುಕೊಂಡು ಹೋಗಿ ರಾಜರ ಮಗಳಿಗೆ ಕೊಡು. ಏನಪ್ಪಾ ನೀವು ಹೇಳ್ತಾ ಇರೋದು? ನೋಡು ಹರಿ, ನಾನು ಹೇಳಿದ ಹಾಗೆ ಮಾಡುವಷ್ಟೇ ಎಂದು ಹೇಳಿದನು. ಮರುದಿನ ಬೆಳಗ್ಗೆ ರಾಮಯ್ಯ ತನ್ನ ಮಗನ ಜೊತೆಯಲ್ಲಿ ಒಂದೇ ಮರದ ಒಂದು ಬುಟ್ಟಿ ಸೇಬು ಹಣ್ಣನ್ನು ಕೊಟ್ಟು ಕಳಿಸಿದನು. ಹರಿ ಅರಮನೆಗೆ ಹೋಗುತ್ತಿರುವಾಗ ಒಬ್ಬ ಸಾಧುಗಳು ಅವನನ್ನು ಅಡ್ಡಗಟ್ಟಿದರು. ಏ ಮುದುಕ, ನನಗೆ ದಾರಿ ಬಿಡು. ಯಾಕೆ ಅಡ್ಡಗಟ್ಟಿರುವೆ? ಏನಪ್ಪ ನೀನು, ಎಲ್ಲಿ ಹೋಗುತ್ತಿರುವೆ? ನಾನು ಎಲ್ಲಿಯಾದರೂ ಹೋಗುವೆ. ಅದನ್ನು ಕಟ್ಟಿಕೊಂಡು ನಿನಗೇನಾಗಬೇಕು? ನನಗೆ ದಾರಿ ಬಿಡು. ಅಯ್ಯೋ, ಯಾಕಪ್ಪ ಅಷ್ಟೊಂದು ಕೋಪ ಮಾಡ್ಕೋತೀಯ? ಅದು ಬಿಡು, ನೀನು ಈ ಬುಟ್ಟಿಯಲ್ಲಿ ಏನು ತೆಗೆದುಕೊಂಡು ಹೋಗುತ್ತಿರುವೆ? ಈ ಬುಟ್ಟಿಯಲ್ಲಿ ಬುಟ್ಟಿ ತುಂಬಾ ಚೇಳು ಇದೆ. ಹೌದಾ, ಸರಿ, ಹಾಗೇ ಆಗಲಿ ಎಂದು ಹೇಳಿದನು. ಹರಿ ಅಲ್ಲಿಂದ ಹೊರಟು ಹೋದನು. ಹರಿ ರಾಜನ ಮನೆಗೆ ಬಂದನು. ನೀನು ಯಾರು, ಇಲ್ಲಿ ಏನು ಮಾಡುತ್ತಿರುವೆ? ರಾಜ, ನೀವೇ ಹೇಳಿದ್ರಲ್ಲ, ಯಾರು ಒಂದೇ ಮರದ ಒಂದು ಬುಟ್ಟಿ ಸೇಬು ಹಣ್ಣು ತಂದು ಕೊಡುತ್ತಾರೋ ಅವರಿಗೆ ನನ್ನ ಅಂತರಾಜ್ಯ ಹಾಗೂ ಮಗಳನ್ನು ಕೊಡುವೆ ಎಂದು. ಹೌದಾ? ಇದರಲ್ಲಿ ಒಂದೇ ಮರದ ಸೇಬು ಹಣ್ಣು ಇದೆಯಾ? ಹೌದು ಮಹಾರಾಜ, ಇದರಲ್ಲಿ ಬುಟ್ಟಿ ತುಂಬಾ ಸೇಬು ಇದೆ ಎಂದು ಹೇಳಿದನು.
ಮಹಾರಾಜ ಆ ಬುಟ್ಟಿಯನ್ನ ತೆಗೆದು ನೋಡಿದಾಗ ಆ ಬುಟ್ಟಿ ತುಂಬ ಬರೀ ಚೇಳೆ ಇತ್ತು. ಮಹಾರಾಜ ಆ ಚೆಳುಗಳನ್ನ ನೋಡಿ ತುಂಬಾನೇ ಭಯಗೊಂಡ್ರು. ನಂತರ ರಾಜ ಹರಿಗೆ, ಹೇ ಹುಡುಗ, ನೀನು ನಮ್ಮ ಬಳಿ ಸುಳ್ಳು ಹೇಳುತ್ತಿರುವೆಯಾ? ನಿನಗೆ ಎಷ್ಟು ಧೈರ್ಯವಿರಬೇಕು? ಅಯ್ಯೋ ರಾಜನವರೇ, ನನ್ನ ಕ್ಷಮಿಸಿ. ನಾನು ಈ ಬುಟ್ಟಿಯ ತುಂಬ ಒಂದೇ ಮರದ ಒಂದು ಬುಟ್ಟಿ ಸೇಬಣ್ಣನ್ನು ತಂದಿದ್ದೆ. ಆದರೆ ಈ ಬುಟ್ಟಿಯಲ್ಲಿ ಹೇಗೆ ಚೇಳುಗಳು ಬಂದಿದೆ ಎಂದು ನನಗೆ ತಿಳಿಯುತ್ತಿಲ್ಲ. ಏನು ಹುಡುಗ, ಮತ್ತೆ ನನ್ನ ಬಳಿ ಸುಳ್ಳನ್ನು ಹೇಳುತ್ತಿದ್ದೀಯಾ? ಯಾರು ಹುಡುಗನನ್ನು ಕರೆದೊಯ್ತು ಕತ್ತಲ ಕೋಣೆಯಲ್ಲಿ ಬಂಧಿಸಿ. ಅಯ್ಯೋ ರಾಜ, ಹಾಗೆ ಮಾಡಬೇಡಿ. ಇದೊಂದು ಬಾರಿ ನನ್ನ ಕ್ಷಮಿಸಿ ರಾಜ. ಸರಿ ಸರಿ, ನೀನು ಇನ್ನು ಮುಂದೆ ನನ್ನ ಕಣ್ಣಿಗೆ ಬೀಳಬಾರದು. ಹೋಗು ಎಂದು ಹೇಳಿದನು ಹರಿ. ಅಲ್ಲಿಂದ ಬೇಜಾರಿನಿಂದ ಹೊರಟು ಹೋದನು. ಇತರ ರಾಮಯ್ಯ ಹರಿಗೋಸ್ಕರ ಕಾಯುತ್ತಾ ಕುಳಿತಿದ್ದನು. ಹರಿ ಮನೆಗೆ ಬಂದನು. ಏನಾಯ್ತು ಹರಿ? ಯುವರಾಣಿಯ ಕಾಯಿಲೆ ವಾಸಿಯಾಯ್ತಾ ನೀನು? ಅವರಿಗೆ ಸೇಬಣ್ಣನ್ನು ಕೊಟ್ಟ? ಹೇಳು ಹೇಳು ಹರಿ. ಅಯ್ಯೋ ಅಪ್ಪ, ನಾನೇ ಮೊದಲೇ ದುಃಖದಲ್ಲಿ ಇದ್ದೀನಿ. ನೀವು ನೋಡಿದ್ರೆ ಏನು ಹೇಳ್ತಾ ಇದ್ದೀರಾ? ಯಾಕೆ ಹರಿ? ಏನಾಯ್ತು? ಇಷ್ಟೊಂದು ಬೇಜಾರಿನಿಂದ ಇದ್ದೀಯಾ? ಏನಾಯ್ತು ಹೇಳು ಎಂದು ಕೇಳಿದನು. ಅವಾಗ ಹರಿ ನಡೆದ ಎಲ್ಲ ವಿಷಯವನ್ನ ತಿಳಿಸಿದನು. ಅದನ್ನು ಕೇಳಿ ರಾಮಯ್ಯ ಹೋಗ್ಲಿ ಬಿಡು ಹರಿ, ಬೇಜಾರು ಮಾಡಿಕೊಳ್ಳಬೇಡ. ರು ಎಂದು ಹೇಳಿದನು. ಮತ್ತೆ ಮರುದಿನ ರಾಮಯ್ಯ ತನ್ನ ಎರಡನೇ ಮಗನಾದ ರವಿ ಬಳಿ ಒಂದು ಬುಟ್ಟಿಯ ತುಂಬ ಸೇಬನ್ನು ಕೊಟ್ಟು ಕಳಿಸಿದರು. ರವಿ ದಾರಿಯಲ್ಲಿ ಹೋಗುವಾಗ ಅದೇ ಮುದುಕ ಅವನಿಗೂ ಕೂಡ ಎದುರಾದನು. ಏನಪ್ಪ, ನನಗೆ ಕುಡಿಯೋದಕ್ಕೆ ಸ್ವಲ್ಪ ನೀರಾದ್ರೂ ಕೊಡು. ಹೇ ಮುದುಕ, ನನ್ನ ಬಳಿ ಯಾವುದೇ ನೀರು ಗೀರೂ ಇಲ್ಲ, ದಾರಿ ಬಿಡು. ಅಯ್ಯೋ ಹುಡುಗ, ನನಗೆ ತುಂಬ ಹೊಟ್ಟೆ ಹಸ್ತಾ ಇದೆ, ತಿನ್ನೋಕಾದ್ರೆ ಏನಾದ್ರೂ ಕೊಡು. ಹೇ ಮುದುಕ, ನಿನಗೆ ಒಂದು ಸಾರಿ ಹೇಳಿದ್ದು ಅರ್ಥ ಆಗಲಿಲ್ಲವಾ? ದಾರಿ ಬಿಡು. ನಾನು ಮುಖ್ಯವಾದ ಕೆಲಸದ ಮೇಲೆ ಹೋಗುತ್ತಿರುವ. ಸರಿ ಸರಿ, ಹೋಗ್ತಿದ್ಯಾ? ಈ ಬುಟ್ಲಿ ಏನಿದೆ ಅಂತ ಹೇಳ್ಬಿಟ್ಟಾದ್ರೂ ಹೋಗು. ಇದರಲ್ಲಿ ಬುಟ್ಟಿ ತುಂಬ ಹಾವಿದೆ. ಓ ಹೌದಾ, ಸರಿ, ಹಾಗಾಗ್ಲಿ ಎಂದು ಹೇಳಿದನು. ರವಿ ಅಲ್ಲಿಂದ ಹೊರಟು ರಾಜನ ಮನೆಗೆ ಬಂದನು. ಹೇ ಹುಡುಗ, ನೀನು ಯಾರು ಇಲ್ಲಿ ಏನು ಮಾಡುತ್ತಿರುವೆ? ಅದೇ ಮಹಾರಾಜ, ನೀವು ಹೇಳಿದ್ರಲ್ಲ ಒಂದು ಬುಟ್ಟಿ ಸೇಬು ಬೇಕು ಎಂದು, ಅದಕ್ಕೆ ಈ ಬುಟ್ಟಿಯಲ್ಲಿ ಸೇಬನ್ನು ತಂದಿದ್ದೇನೆ. ಹೌದಾ? ಹಾಗಾದರೆ ತೋರಿಸು ಎಂದು ಹೇಳಿದನು. ರಾಜ ಆ ಬುಟ್ಟಿಯನ್ನು ತೆಗೆದು ನೋಡಿದನು. ಆ ಬುಟ್ಟಿಯ ತುಂಬ ಹಾವುಗಳು ನೋಡಿ ರಾಜ ಮತ್ತು ಅಲ್ಲಿದ್ದ ರಾಜರ ಆಳುಗಳು ಭಯಗೊಂಡು ದಿಕ್ಕಪಾಲಾಗಿ ಓಡತೊಡಗಿದರು. ಸ್ವಲ್ಪ ಸಮಯ ಆದ ನಂತರ ರವಿಯನ್ನು ಹೊಡೆದು ಬಡಿದು ಅಲ್ಲಿಂದ ಆಚೆ ಹಾಕಿದನು. ರವಿ ಅಳುತ್ತಾ ಮನೆಗೆ ಬಂದನು. ರವಿ ಕಂದ ಬಂದ್ಯಾ? ನಾನು ಹೇಳಿದ ಹಾಗೆ ಮಾಡಿದ್ಯಾ? ರಾಜರು ಸಂತೋಷಪಟ್ಟರ? ಅರೆ ಅಪ್ಪ, ನೀವು ಹೇಳಿದಾಗೆ ಮಾಡಿದೆ. ಅದಕ್ಕೆ ರಾಜರು ನನ್ನನ್ನು ಹೊಡೆದು ಬೈದು ಮನೆಯಿಂದ ಆಚೆ ಹಾಕಿದ್ರು ಅಪ್ಪ. ಅದು ಏನು ಹೇಳುತ್ತಿರುವೆ ರವಿ? ರವಿ ನಡೆದ ಎಲ್ಲ ವಿಷಯವನ್ನು ರಾಮಯ್ಯನಿಗೆ ತಿಳಿಸಿದ. ಮತ್ತೆ ಮರುದಿನ ರಾಮಾಯತನ ಮೂರನೇ ಮಗನಾದ ಗಿರಿಯ ಕೈಯಲ್ಲಿ ಒಂದು ಬುಟ್ಟಿ ತುಂಬ ಸೇಬನ್ನು ಕೊಟ್ಟು ಕಳಿಸಿದನು. ಗಿರಿ ಅರಮನೆಗೆ ಹೋಗುವ ದಾರಿಯಲ್ಲಿ ಅದೇ ಮುದುಕ ಮತ್ತೆ ಗಿರಿಗೂ ಕೂಡ ಎದುರಾದನು. ಏನಪ್ಪ ನಿನ್ ಹೆಸರು? ಅದು ನನ್ನ ಹೆಸರು ಗಿರಿ, ದೊಡ್ಡವರೇ. ಹೌದಾ, ನೀನ್ ಎಲ್ಲಿ ಹೋಗ್ತಿರುವೆ? ಅದು ರಾಜಕುಮಾರಿಯವರಿಗೆ ಹೊಟ್ಟೆ ನೋವು ಬಂದಿದೆ. ಅವರ ಈ ಕಾಯಿಲೆಗೆ ಒಂದೇ ಮರದ ಒಂದು ಬುಟ್ಟಿ ಸೇಬನ್ನು ತಿನ್ನಿಸಬೇಕಂತೆ. ಅದಕ್ಕೆ ಈ ಬುಟ್ಟಿ ತುಂಬ ಸೇಬನ್ನು ತೆಗೆದುಕೊಂಡು ಹೋಗುತ್ತಿರುವೆ. ಹೌದಾ, ಸರಿ ಸರಿ, ಹಾಗಾಗ್ಲಿ ಎಂದು ಹೇಳಿದನು. ಗಿರಿ ಅಲ್ಲಿಂದ ಹೊರಟು ರಾಜನ ಮನೆಗೆ ಬಂದನು. ಹೇ ಹುಡುಗ, ನೀನು ಯಾರು? ಇಲ್ಲಿ ಏಕೆ ಬಂದಿರುವೆ? ಮಹಾರಾಜ, ನೀವೇ ಹೇಳಿದ್ರಲ್ಲ, ನಿಮ್ಮ ಮಗಳ ಕಾಯಿಲೆ ಗುಣಪಡಿಸೋಕೆ ಒಂದು ಬುಟ್ಟಿ ಸೇಬು ಹಣ್ಣು ಬೇಕು ಎಂದು. ಅದಕ್ಕೆ ಈ ಬುಟ್ಟಿ ತುಂಬ ಸೇಬು ಹಣ್ಣನ್ನು ತಂದಿದ್ದೇನೆ. ಹೌದಾ? ಸರಿ, ಹಾಗಾದರೆ ತೋರಿಸು ಎಂದು ಹೇಳಿದನು. ಗಿರಿಯ ಬುಟ್ಟಿಯನ್ನು ತೆಗೆದು ತೋರಿಸಿದರು. ಆ ಬುಟ್ಟಿ ತುಂಬ ಸೇಬು ಇತ್ತು. ಆ ಸೇಬನ್ನು ಯುವರಾಣಿಗೆ ತಿನ್ನಿಸಿದರು. ಯುವರಾಣಿ ಹುಷಾರಾದಳು. ನಂತರ ರಾಜಕುಮಾರ ಗಿರಿ ಬಳಿ ಬಂದು, ನೋಡು, ನೀನು ನಿನಗೆ ಏನು ಬೇಕು ಕೇಳು, ನಾನು ಕೊಡುವೆ. ಅದೇ ರಾಜ, ನೀವು ಹೇಳಿದ್ರಲ್ಲ,
ನಿಮ್ಮ ಮಗಳ ಕಾಯಿಲೆ ಗುಣಪಡಿಸಿದವರಿಗೆ ನನ್ನ ಮಗಳು ಹಾಗೂ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಎಂದು. ಹೌದು, ಹೇಳಿದ್ದೆ ಆದರೆ ಎಂದು ಹೇಳುತ್ತಾನೆ ರಾಜ ತನ್ನ ಮನಸ್ಸಿನಲ್ಲಿ. ಅಯ್ಯೋ ದೇವರೇ, ಇವನಿಗೆ ನನ್ನ ಮಗಗಳನ್ನು ಹೇಗೆ ಕೊಡುವುದು ನೋಡುವುದಕ್ಕೆ ಒಂದು ಚೂರು ಚೆನ್ನಾಗಿಲ್ಲ. ಇವನನ್ನು ಹೇಗಾದರೂ ಮಾಡಿ ಇಲ್ಲಿಂದ ಕಳಿಸಬೇಕು ಎಂದುಕೊಳ್ಳುತ್ತಾನೆ. ನಂತರ ರಾಜ ಗಿರಿಯ ಬಳಿ, ನೋಡಿ, ನಿನಗೆ ನನ್ನ ಮಗಳನ್ನು ಕೊಡಬೇಕಾದರೆ ಒಂದು ಷರತ್ತಿದೆ. ಆ ಷರತ್ತನ್ನು ನೀನು ಗೆದ್ದರೆ ನನ್ನ ಮಗಳು ಹಾಗೂ ಅರ್ಧ ರಾಜ್ಯ ನಿನ್ನದಾಗುತ್ತದೆ. ಏನದು ಮಹಾರಾಜ? ಹೇಳಿ, ನಾನು ಮಾಡುವೆ. ಏನಿಲ್ಲ ಗಿರಿ, ನಮ್ಮ ಆಚಾರದ ಪ್ರಕಾರ ಯಾರು ಆ ಹದ್ದಿನ ರೆಕ್ಕೆಯನ್ನು ತಂದು ಕೊಡುತ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡಬೇಕು. ಇದು ನಿನ್ನ ಕೈಯಿಂದ ಆಗುತ್ತದೆಯೇ? ಮಹಾರಾಜ, ನಾನು ಆ ಹದ್ದಿನ ರೆಕ್ಕೆಯನ್ನು ತಂದುಕೊಡುವೆ ಎಂದು ಹೇಳಿದನು. ಗಿರಿ ಅಲ್ಲಿಂದ ಹೊರಟು ಹೋದನು. ಅವನು ಹೋಗುತ್ತಿರುವಾಗ ಅದೇ ಮುದುಕ ಅವನಿಗೆ ಎದುರು ಬಂದನು. ಏನಾಯ್ತಪ್ಪ? ಯಾಕೆ ಇಷ್ಟೊಂದು ಯೋಚಿಸುತ್ತಿದ್ದೀಯಾ? ಏನಾಗಬೇಕಿತ್ತು? ಅದು ಏನಿಲ್ಲ ದೊಡ್ಡವರೇ. ಆ ರಾಜ ಅವರ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ಒಂದು ಷರತ್ತನ್ನು ಹಾಕಿದ್ದಾರೆ. ಅದು ಏನು? ಅದು ಹಾರಾಡುತ್ತಿರುವ ಹದ್ದಿನ ರೇಖೆಯನ್ನು ತಂದುಕೊಡಬೇಕಂತೆ. ಹೌದಾ? ಹಾಗಾದರೆ ತೆಗೆದುಕೋ. ಈ ಮಂತ್ರದಂಡವನ್ನು ಹಾರಾಡುತ್ತಿರುವ ಹದ್ದಿನ ಹತ್ತಿರ ಇಡಿ. ಆಗ ಹದ್ದು ತಲೆ ಸುತ್ತು ಬಂದು ಕೆಳಕ್ಕೆ ಬೀಳುತ್ತದೆ. ಆಗ ಆ ಹದ್ದಿನ ರೆಕ್ಕೆಯನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಕೊಡು. ಹಾಗೆ ಅವಳ ಮಗಳನ್ನು ಮದುವೆಯಾಗಿ ಖುಷಿಯಾಗಿರು. ಸರಿ ದೊಡ್ಡವರೇ, ನೀವು ಹೇಳಿದಾಗೆ ಮಾಡುತ್ತೇನೆ ಎಂದು ಹೇಳಿ ರಾಜನ ಮುಂದೆ ಬಂದನು. ಇದು ನಿನ್ನ ಕೈಯಿಂದ ಆಗುತ್ತದೆಯೇ ಎಂದು ಕೇಳಿದನು. ಆವಾಗ ಗಿರಿ ಹಾರಾಡುತ್ತಿರುವ ಹದ್ದಿಗೆ ಆ ಮಂತ್ರತಂಡವನ್ನು ತೋರಿಸಿದ ಹದ್ದು ಸಾಯುವ ಹಾಗೆ ಆಗಿ ಕೆಳಗೆ ಬಿದ್ದಿತ್ತು. ನಂತರ ಗಿರಿ ಆ ಹದ್ದಿನ ಪುಕ್ಕವನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಕೊಡುತ್ತಾನೆ. ಆವಾಗ ರಾಜ, ನನ್ನನ್ನು ಕ್ಷಮಿಸುವಪ್ಪ. ನಾನು ನಿನ್ನ ಈ ಬುದ್ಧಿಯನ್ನು ತಿಳಿಯದೆ ನಿನ್ನ ಅಂದ ಚಂದ ನೋಡಿ ನನ್ನ ಮಗಳನ್ನು ನಿನಗೆ ಕೊಡಬಾರದು ಎಂದು ಈ ಷರತ್ತನ್ನು ಹಾಕಿದ್ದೆ. ಆದರೆ ಈ ಷರತ್ತನ್ನು ನೀನು ಗೆದ್ದಿದ್ದೀಯ. ಕ್ಷಮಿಸುವಪ್ಪ ನನ್ನ. ಅಯ್ಯೋ ರಾಜ, ಹಾಗೆಲ್ಲ ಹೇಳಬೇಡಿ. ಹಾಗಲ್ಲಪ್ಪ, ಇವಾಗ ನನಗೆ ಎಲ್ಲವೂ ಅರ್ಥ ಆಯಿತು. ಅಂದ ಚಂದಕ್ಕಿಂತ ಗುಣ, ಬುದ್ಧಿ ಮತ್ತೆ ಚಾತುರ್ಯತೆ ತುಂಬಾನೇ ಮುಖ್ಯ ಎಂದು ತಿಳಿಯಿತು. ನಾನು ಮಾತು ಕೊಟ್ಟ ಹಾಗೆ ನನ್ನ ಮಗಳು ಹಾಗೂ ಅರ್ಧ ರಾಜ್ಯವನ್ನು ನಿನಗೆ ಕೊಡುತ್ತಿರುವೆ ಎಂದು ಹೇಳಿದನು. ನಂತರ ಯುವರಾಣಿಯನ್ನು ಗಿರಿಗೆ ಕೊಟ್ಟು ಮದುವೆ ಮಾಡಿದರು. ಗಿರಿ ಯುವರಾಣಿಯನ್ನು ಕರೆದುಕೊಂಡು ಮನೆಗೆ ಬಂದನು. ಅವನನ್ನು ನೋಡಿ ರಾಮಯ್ಯ ತುಂಬಾನೇ ಸಂತೋಷಪಟ್ಟನು. ಅರಮನೆಯಲ್ಲಿ ವಾಸವಾಗಿದ್ದರು. ಹಾಗೆ ರಾಮಯ್ಯ ಹಾಗೂ ಅವನ ಇಬ್ಬರು ಮಕ್ಕಳು ಕೂಡ ಅರಮನೆಯಲ್ಲಿ ಖುಷಿಯಿಂದ ಜೀವನ ಸಾಗಿಸುತ್ತಿದ್ದರು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓ ದೇವರೇ, ಓ ದೇವರೇ, ಇದೆಂತಹ ಜೀವನ ಕೊಟ್ಟಿದೀಯ ತಂದೆ ನಮಗೆ. ಎಷ್ಟೊಂದು ಕಷ್ಟ, ನೋವು, ಯಾಕೆ? ಎಷ್ಟೊತ್ತು ಕೆಲಸ ಮಾಡಿದರೂ ನನ್ನ ಅಮ್ಮನಿಗೆ 3 ಹೊತ್ತು ಸರಿಯಾಗಿ ಊಟ ಹಾಕಲಾಗುತ್ತಿಲ್ಲ. ಇದೆಂಥ ಜೀವನ ತಂದೆ, ಸಾಕಾಗಿ ಹೋಗಿದೆ ಎಂದು ಅಂದ್ಕೊಳ್ಳುತ್ತಾ ಶಂಕರ ಅವನ ಮಾಲೀಕನ ಮನೆ ಬಳಿ ಬರುತ್ತಾನೆ. ಅರೆ ಅರೆ ಶಂಕರ, ಎಷ್ಟೊಂದು ಒಂದು ಸೌದೆ ತಂದಿದ್ದೀಯೋ? ಅದು ಸುಲಭವಲ್ಲ. ಅಷ್ಟು ದೊಡ್ಡ ಕಾಡಿನಲ್ಲಿ ಹೋಗಿ ಸೌದೆ ತರೋದು ಎಂದರೆ ಸಾಮಾನ್ಯ ಮಾತಲ್ಲ. ನೀನು ತುಂಬಾ ಧೈರ್ಯಶಾಲಿ ಶಂಕರ. ನನ್ನ ಮನೆಯಲ್ಲಿ ನಿಯತ್ತಾಗಿ ದುಡಿತಾ ಇದ್ದೀಯ. ನಿನ್ನ ಮೆಚ್ಚಿದೆ ಕಣೋ. ನನ್ನ ಮನೆಯಲ್ಲಿ ಹೀಗೆ ನಿಯತ್ತಾಗಿ ಕೆಲಸ ಮಾಡಿದ್ದಕ್ಕೆ ನಿನಗೆ ಹೆಚ್ಚಿಗೆ ಸಂಬಳ ಕೊಡ್ತೇನೆ, ಸರಿನಾ? ಸರಿ ಧನಿಗಳೇ. ಶಂಕರ ಮನೆಗೆ ಬಂದು ಧನಿಗಳು ಕೊಟ್ಟ ಹಣವನ್ನು ಎಣಿಸುತ್ತಿದ್ದನು. ಅರೆ, ಇವತ್ತು ತುಂಬಾನೇ ಹಣ ಸಿಕ್ಕಿದೆ. ಎಷ್ಟೋ ದಿನಗಳ ನಂತರ ನನಗೆ ಇಷ್ಟೊಂದು ಹಣ ಸಿಕ್ಕಿದ್ದು. ಹಬ್ಬಾ, ಎಷ್ಟೋ ನೆಮ್ಮದಿಯಾಯಿತು. ಇನ್ನು 2 ವಾರ ಊಟದ ಚಿಂತೆ ಇಲ್ಲ. ಈ ವಿಷಯ ಅಮ್ಮನಿಗೆ ತಿಳಿದರೆ
ತುಂಬ ಖುಷಿ ಪಡುತ್ತಾರೆ. ಅಯ್ಯೋ, ನನ್ನ ಕೈಯಲ್ಲಿ ಎಷ್ಟೋ ದಿನಗಳ ನಂತರ ಸಿಕ್ಕ ಹಣ ತುಂಬಾನೇ ಸಂತೋಷವಾಗ್ತಾ ಇದೆ. ಮಾತಲ್ಲಿ ಹೇಳಲು ಆಗುತ್ತಿಲ್ಲ. ಅವನಿಗೆ ತುಂಬಾನೇ ಸಂತೋಷವಾಗುತ್ತದೆ. ಮರುದಿನ ಬೆಳಗ್ಗೆ ಶಂಕರ ದೇವಾಲಯಕ್ಕೆ ಬಂದನು. ಓಂ ನಮಃ ಶಿವಾಯ. ಸ್ವಾಮಿ, ನಾನು ಎಷ್ಟೋ ದಿನಗಳಿಂದ ಬಂದು ನನ್ನ ದುಃಖವನ್ನು ನಿನ್ನ ಬಳಿ ಹಂಚಿಕೊಳ್ಳುತ್ತಿದ್ದೆ. ಎಷ್ಟೋ ಪೂಜೆಗಳನ್ನು ಮಾಡಿದೆ. ನನಗೆ ಫಲ ಸಿಗಲಿಲ್ಲವೆಂದು ನಿನ್ನನ್ನು ದೂರಲಿಲ್ಲ. ಇವಾಗ ನನಗೆ ತುಂಬ ಸಂತೋಷವಾಗ್ತಾ ಇದೆ. ನನ್ನ ಎಷ್ಟೋ ದಿನದ ಬೇಡಿಕೆ ಇವಾಗ ಈಡೇರಿದೆ ತಂದೆ. ಅರೇ ಮಗು, ಇವತ್ತು ತುಂಬಾ ಬೇಗ ಬಂದಿದ್ಯಾ? ಏನ್ ಸಮಾಚಾರ? ಗುರುಗಳೇ, ನಿನ್ನೆ ನಾನು ಕಾಡಿಗೆ ಹೋಗಿ ಸೌದೆ ತಂದಿದ್ದಕ್ಕೆ ನನ್ನ ಮಾಲೀಕ ತುಂಬಾನೇ ಖುಷಿ ಹೆಚ್ಚಿಸಿದ್ದಾರೆ. ನನ್ನ ಕೆಲಸ ನೋಡಿ ಅವರು ತುಂಬಾ ಮೆಚ್ಚಿದರು. ಅರೇ ಮಗ, ಆ ಕಾಡು ತುಂಬಾ ಅಪಾಯಕಾರಿ ಅಲ್ವಾ? ನೀನು ಅಲ್ಲಿಗೆ ಹೋಗ್ಬೇಡ. ನಿನ್ನ ಜೀವಕ್ಕೆ ಅಪಾಯವಾಗುತ್ತದೆ. ಇಲ್ಲ ಗುರುಗಳೇ, ನನ್ನ ಜೀವನವನ್ನು ಆ ದೇವರೇ ಕಾಪಾಡ್ತಾರೆ. ನನಗೆ ಕೆಲಸ ತುಂಬಾ ಅಗತ್ಯ. ನಾನು ಅದೇ ಕೆಲಸ ಮಾಡುವೆ. ನನಗೂ ತಿಳಿದಿದೆ ಮಗ, ನಿನಗೆ ತುಂಬಾ ಕಷ್ಟ ಇದೆ ಎಂದು. ಆದರೂ ನಿನ್ನ ಜೀವ ತುಂಬಾ ಮುಖ್ಯ ಅಲ್ವಾ? ಕೆಲಸ ತುಂಬಾ ಅಗತ್ಯ. ನಾನು ಅದೇ ಕೆಲಸ ಮಾಡುವೆ. ಹೌದು ಗುರುಗಳೇ, ನನಗೆ ನನ್ನ ಕೆಲಸ ಕೂಡ ತುಂಬಾ ಮುಖ್ಯ. ಹೇಳುತ್ತಾನೆ. ಶಂಕರ ಕಾಡಿಗೆ ಹೋಗುತ್ತಾನೆ. ಶಂಕರ ಕಾಡಿನೊಳಗೆ ಹೋಗುತ್ತಾನೆ. ದೊಡ್ಡ ದೊಡ್ಡ ಮರಗಿಡಗಳು ಶಂಕರನನ್ನು ಭಯಪಡಿಸುತ್ತಿತ್ತು. ಆದರೂ ಶಂಕರ ಧೈರ್ಯ ಮಾಡಿ ಆ ಕಾಡಿನೊಳಗೆ ಹೋದನು. ಅಚಾನಕವಾಗಿ ಅಲ್ಲಿ ಒಂದು ದೇವಿಯ ದೇವಾಲಯವಿತ್ತು. ಶಂಕರ ದೇವಾಲಯದ ಒಳಗೆ ಹೋದನು. ಮಂದಿರ ತುಂಬಾ ಕಸ ಹರಡಿಕೊಂಡಿತ್ತು. ಆ ಶಂಕರ ದೇವಾಲಯವನ್ನು ಸ್ವಚ್ಛಗೊಳಿಸಿದ. ಇದೆ, ನನ್ನ ನೀನೇ ಕಾಪಾಡಮ್ಮ ಎಂದು ಬೇಡಿಕೊಂಡು ಮರ ಕಡಿಯಲು ಹೋದನು. ಶಂಕರ ಮರ ಕಡಿದುಕೊಂಡು ಅದನ್ನು ತೆಗೆದುಕೊಂಡು ಸಾಹುಕಾರರ ಮನೆಗೆ ತಂದನು. ನೀವು ಹೇಳಿದ ಮರಗಳನ್ನು ಕಡಿದು ತಂದಿದ್ದೇನೆ. ನನಗೆ ಹೆಚ್ಚು ಸಂಬಳ ಕೊಡ್ತೇನೆ ಎಂದಿದ್ರಲ್ಲ ಎಂದು ಹೇಳುತ್ತಾನೆ. ಅಲ್ಲಿ ನೆರೆದಿದ್ದ ಉಳಿದ ಆಳುಗಳು ನಗುತ್ತಾರೆ. ಶಂಕರ ಬೇಸರಗೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಂಕರ ಬೇಸರದಿಂದ ನಡೆದುಕೊಂಡು ಹೋಗುವಾಗ ಒಬ್ಬ ವೃದ್ಧ ವ್ಯಕ್ತಿ ಶಂಕರನನ್ನು ಮಾತನಾಡಿಸಿದರು. ಏನಪ್ಪ, ನಿನಗೆ ಯಾರಾದರೂ ಕೆಲಸ ಮಾಡುವವರು ಗುಟ್ಟ? ನನಗೆ ಸಹಾಯ ಮಾಡೋಕೆ? ಡವರೇ, ನಾನೇ ಮಾಡುವೆ. ಹೌದೇನಪ್ಪ? ಸರಿ, ಬಾ ನನ್ ಜೊತೆ ಎಂದು ಹೇಳಿ ಅವನು ತನ್ನ ಮನೆಗೆ ಕರೆದುಕೊಂಡು ಬಂದರು. ನಂತರ ಅವರು, ನೋಡು ಮಗು, ನನಗೆ ನಮ್ಮವರು ಅಂತ ಯಾರೂ ಇಲ್ಲ. ಇಷ್ಟೊಂದು ಮನೆಯಲ್ಲಿ, ಇಷ್ಟು ದೊಡ್ಡ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಾತ್ರ ಇದ್ದೇವೆ. ನೀನು ನನಗೆ ಒಂದು ಕೆಲಸಗಾರನ ಅವಶ್ಯಕತೆ ಇದೆ. ನೀನು ಮಾಡುವೆ ಎಂದು ಹೇಳಿದ್ದೀಯಾ? ನಾನೇ ಮಾಡುವೆ. ಹೌದು ದೊಡ್ಡವರೇ, ನಾನೇ ಮಾಡುವೆ ಎಂದು ಹೇಳಿ ತನ್ನ ಹೆಂಡತಿಯನ್ನು ಕರೆದು ಪರಿಚಯ ಮಾಡಿದನು ಎಂದು ಹೇಳುತ್ತಾರೆ. ಅವರು ಶಂಕರನಿಗೆ ಕೆಲಸ ತಿಳಿಸುತ್ತಾರೆ. ಮರುದಿನ ಶಂಕರ ಕಾಡಿಗೆ ಹೋಗಿ ದೊಡ್ಡ ದೊಡ್ಡ ಮರಗಳನ್ನು ಕಡಿದು ತರುತ್ತಾನೆ. ಆ ಶಂಕರನಿಗೆ ಆ ವೃದ್ಧೆ ತಂದೆ ತಾಯಿಯ ಪ್ರೀತಿ ತೋರಿಸುತ್ತಾರೆ. ಶಂಕರ ಕೂಡ ಅವರನ್ನು ಅಪ್ಪ ಅಮ್ಮ ಎಂದು ಭಾವಿಸುತ್ತಾನೆ. ಹೀಗೆ ಒಂದಷ್ಟು ದಿನಗಳು ಕಳೆಯಿತು. ಒಂದು ದಿವಸ ಶಂಕರ ಕಟ್ಟಿಗೆ ತರಲು ಕಾಡಿಗೆ ಹೋದವನು ಸಂಜೆ ಸಮಯ ಆದರೂ ಮನೆಗೆ ಮರಳಿ ಬರಲಿಲ್ಲ. ವೆಂಕಯ್ಯ, ಶಾರದಮ್ಮ ಭಯಗೊಂಡರು ಎಂದು ಹೇಳಿದಳು. ವೆಂಕಯ್ಯ ಶಂಕರನ ಮನೆಗೆ ಹೋಗಿ ನೋಡಿದನು. ಅಲ್ಲಿ ಕೂಡ ಇರಲಿಲ್ಲ. ವೆಂಕಯ್ಯ ಅಲ್ಲಿಂದ ಮನೆಗೆ ಬಂದು ಶಂಕರನಿಗೋಸ್ಕರ ಕಾಯುತ್ತಿದ್ದರು. ಸಂಜೆ ಎಷ್ಟೋ ಹೊತ್ತಾದ ನಂತರ ಶಂಕರ ಮನೆಗೆ ಬಂದನು ಎಂದು ಗದರುತ್ತಾನೆ. ಮರುದಿನ ಶಂಕರ ಹುಷಾರಿಲ್ಲದೆ ಮಲಗಿರುತ್ತಾನೆ. ವೆಂಕಯ್ಯ ಅವನನ್ನು ನೋಡಿಕೊಳ್ಳುತ್ತಿರುತ್ತಾನೆ. ಆವಾಗ ಮನೆಗೆ ಒಬ್ಬ ಸಾಧು ಬರುತ್ತಾರೆ ಎಂದು ಹೇಳಿದರು. ಅಂದಿನಿಂದ ಆ ವೃದ್ಧೆಯರಿಗೆ ಶಂಕರ ಮಗನಾಗುತ್ತಾನೆ. ಇದು ಇಂದಿನ ಚಿಕ್ಕ ನೀತಿ ಕಥೆ. ಈ ಕಥೆ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ. ಧನ್ಯವಾದಗಳು. ಶಂಕರ ಮಗನಾಗುತ್ತಾನೆ. ಇದು
this piece. It's very juicy. It's delicious. You picked the best one. ಕೆಲವು ವರ್ಷಗಳ ಹಿಂದೆ ಶ್ರೀನಿವಾಸಪುರ ಅನ್ನೋ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಕೆಂಪಮ್ಮ ಅನ್ನೋ ಅಜ್ಜಿ ವಾಸವಾಗಿದ್ದಳು. ಅವಳ ಬಳಿ ಅಗ್ನಿಷ್ಟಿಕೆ ಇತ್ತು. ಆ ಊರಿನ ಜನರು ಕೆಂಪಮ್ಮನ ಹತ್ತಿರ ಅಗ್ನಿ ತೆಗೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದರು. ಕೆಂಪಮ್ಮನ ಹತ್ತಿರ ಒಂದು ಹುಂಜ ಕೂಡ ಇತ್ತು. ಆ ಹುಂಜ ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೂಗುತ್ತಿತ್ತು. ಆ ಕೋಳಿ ಕೂಗು ಕೇಳಿ ಜನರು ಬೆಳಗಾಗಿತು ಎಂದು ಎದ್ದು ಕೆಲಸ ಮಾಡಲು ಮುಂದಾಗುತ್ತಿದ್ದರು. ಕೆಂಪಮ್ಮ ಹಾಕಿರುವ ಅಗ್ನಿಷ್ಟಿಕೆಯನ್ನು ತೆಗೆದುಕೊಂಡು ಹೋಗಲು ಜನ ಬರುತ್ತಿದ್ದರು. ಕೆಂಪಮ್ಮನ ಹತ್ತಿರ ಅಗ್ನಿಯನ್ನು ತೆಗೆದುಕೊಂಡು ಅವಳಿಗೆ ಒಬ್ಬೊಬ್ಬರು ಒಂದೊಂದು ಅಡುಗೆ ಮಾಡಲು ಬೇಕಾಗಿರುವ ಪದಾರ್ಥವನ್ನು ಕೊಡುತ್ತಿದ್ದರು. ಕೆಂಪಮ್ಮ ಜನರು ಕೊಡುವ ಪದಾರ್ಥದಿಂದ ಜೀವನ ಸಾಗಿಸುತ್ತಿದ್ದಳು. ಹೀಗಿರುವಾಗ ಒಂದು ದಿನ ಕೆಂಪಮ್ಮನಿಗೆ ಒಂದು ದೂರಾಲೋಚನೆ ಹುಟ್ಟಿಕೊಂಡಿತು. ನನ್ನ ಕೋಳಿಯಿಂದಲೇ ಬೆಳಗಾಗ್ತಿರೋದು. ನನ್ನ ಅಗ್ನಿ ಇಲ್ಲ ಅಂದರೆ ಯಾರ ಮನೆಯಲ್ಲೂ ಒಲೆ ಉರಿಯೋದಿಲ್ಲ, ಯಾರು ಅಡುಗೆ ಮಾಡೋದಿಲ್ಲ. ಈ ಊರಿನವರು ಜೀವನ ಮಾಡ್ತಿರೋದೇ ನನ್ನಿಂದಲೇ ಎಂದು ದೂರಾಲೋಚನೆ ಮಾಡಿ ಅವಳು ಕೋಳಿಯನ್ನು ಹಾಗೂ ಅಗ್ನಿಷ್ಟಿಕೆಯನ್ನು ತೆಗೆದುಕೊಂಡು ಒಂದಷ್ಟು ದೂರ ನಡೆದುಕೊಂಡು ಹೋಗಿ ಮರದ ಕೆಳಗೆ ಕುಳಿತುಕೊಂಡಳು. ಇತ್ತ ಊರಲ್ಲಿ ಜನರು ಬೆಳಗ್ಗೆ 5 ಗಂಟೆಗೆ ಎದ್ದು ತಮ್ಮಷ್ಟಕ್ಕೆ ತಾವೇ ಬೆಂಕಿ ಹಚ್ಚಿ ಅಡುಗೆ ಮಾಡಿ ಊಟ ಮಾಡುತ್ತಿದ್ದರು. ಇದನ್ನು ತಿಳಿಯದ ಕೆಂಪಮ್ಮ ಆ ಕಾಡಿನಲ್ಲೇ ಕುಳಿತುಕೊಂಡಿದ್ದಳು. ಆ ಊರಿನ ಒಬ್ಬ ಮರ ಕೆಲಸವನ್ನು ಮಾಡುವ ವ್ಯಕ್ತಿ ನಡೆದುಕೊಂಡು ಹೋಗುತ್ತಿದ್ದ. ಆಗ ಅಜ್ಜಿ ಅವನನ್ನು ಕರೆದು ಹೀಗೆನ್ನುತ್ತಾಳೆ, ಏನಪ್ಪ ನಿಮ್ಮ ಊರಲ್ಲಿ ನನ್ನ ಕೋಳಿ ಕೂಗದೆ ಬೆಳಗಾಯ್ತಾ? ಅಜ್ಜಿ, ನೀವು ಆ ಕೆಂಪಮ್ಮ ಅಲ್ವಾ? ಹೌದಪ್ಪ, ನಾನೇ ಕೆಂಪಮ್ಮ. ನಿಮ್ಮ ಮನೆಯಲ್ಲಿ ನನ್ನ ಅಗ್ನಿ ಇಲ್ಲದೆ ಅಡುಗೆ ಮಾಡಿದ್ರಾ? ಅಯ್ಯೋ ಹುಚ್ಚು ಮುದುಕಿ, ನಮ್ಮೂರಲ್ಲಿ ಬೆಳಗಾಗಿದೆ. ಹಾಗೆ ನಾವು ಒಲೆನೂ ಹಚ್ಚಿ ಅಡುಗೆನೂ ಮಾಡ್ಕೊಂಡ್ವಿ, ಊಟನೂ ಆಯಿತು. ನೀನೇನು ಅಂದ್ಕೊಂಡಿದ್ದೆ? ನಿನ್ನ ಕೋಳಿ ಕೂಗಿದ್ರೆ ಮಾತ್ರ ಬೆಳಗಾಗೋದಾ? ನಿನ್ನ ಅಗ್ನಿ ಇಲ್ಲ ಅಂದರೆ ನಾವು ಉಪವಾಸ ಇರ್ತೀವಾ? ಅಯ್ಯೋ ಹುಚ್ಚು ಮುದುಕಿ, ಹೋಗು ಮನೆಗೋಗಿ ಅಡುಗೆ ಮಾಡಿ ಊಟ ಮಾಡು ಎಂದು ಹೇಳುತ್ತಾನೆ. ಮುದುಕಿ ಸಪ್ಪೆ ಮುಖ ಮಾಡಿಕೊಂಡು ಮನೆಗೆ ಹೋದಳು. ಅವಳಿಗೆ ಬರುತ್ತಿದ್ದ ಆಹಾರ ಪದಾರ್ಥ ಬರೋದು ನಿಂತು ಹೋಯಿತು. ಮುದುಕಿ ಒಂದು ಮೂಲೆಯಲ್ಲಿ ಪಶ್ಚಾತ್ತಾಪ ಪಡುತ್ತಾ ಕುಳಿತುಕೊಂಡಿದ್ದಳು. ನನ್ನಿಂದಲೇ, ನಾನಿಲ್ಲದಿದ್ದರೆ ಈ ಜಗತ್ತೇ ಇಲ್ಲ ಎಂದು ತಿಳಿಯುವ ಜನರ ಸಂಖ್ಯೆ ಏನು ಕಡಿಮೆ ಇಲ್ಲ. ನಾನು ಇಲ್ಲದಿದ್ದರೆ ಏನಾಗುತ್ತಿತ್ತು ಅಂತ ಗೊತ್ತಾ? ನಾನಿದ್ದಿದ್ದಕ್ಕೆ ಸರಿ ಹೋಯಿತು. ಇಂಥ ಮಾತನ್ನು ನಾವು ಪದೇ ಪದೇ ಕೇಳ್ತಾನೇ ಇರ್ತೀವಿ. ಇಂಥ ಮಾತು ಕೇಳಿದಾಗ ಬರುವ ಒಂದೇ ಒಂದು ಮಾತು ಅಂದರೆ ಅಜ್ಜಿ ಕೋಳಿ ಕೂಗಿದ್ರೆ ಮಾತ್ರ ಬೆಳಗಾಗೋದಾ ಎಂದು ಹೇಳುವ ಮೂಲಕ ಜನರು ಜಂಬದ ಮಾತುಗಳನ್ನು ನಿಲ್ಲಿಸುತ್ತಿದ್ದರು. ಜನ ಹಸುಕಿನೂ ಭಾವಂತು. ಒಮ್ಮೆ ಗೌಡಗೆರೆ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ರಾಜು ರಾಮು ಎಂಬ ಮರ ಕಡಿಯುವವರಿದ್ದರು. ರಾಜು ರಾಮು ತುಂಬ ಬಡವರಾಗಿದ್ದರು. ರಾಜು ತುಂಬ ಪ್ರಾಮಾಣಿಕ ಹಾಗೂ ನಿಷ್ಠಾವಂತನಾಗಿದ್ದನು. ಆದರೆ ರಾಮು ತುಂಬ ಅಹಂಕಾರಿ ಹಾಗೂ ಮೋಸಗಾರನಾಗಿದ್ದನು. ಅವರು ದಿನಾಲು ಕಾಡಿಗೆ ಹೋಗಿ ಮರ ಕಡಿಯುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದರು. ರಾಜು ಬೆಳಗ್ಗೆ ಬೇಗ ಹೋಗಿ ಮರ ಕಡಿದು ಸಂಜೆ ಸಾಕಷ್ಟು ಕಟ್ಟಿಗೆ ತರುತ್ತಿದ್ದನು. ರಾಮು ತುಂಬ ಸೋಂಬೇರಿಯಾಗಿದ್ದನು. ಸೂರ್ಯ ನೆತ್ತಿ ಮೇಲೆ ಬಂದರೂ ಇನ್ನೂ ಮಲಗೆ ಇರುತ್ತಿದ್ದ. ಆನಂತರ ಎದ್ದು ಹೋಗಿ ಸೌದೆ ತರುತ್ತಿದ್ದನು. ಅವರಿಬ್ಬರ ಹತ್ತಿರನೂ ಒಂದು ಹಳೆಯ ಲೋಹದ ಕೊಡಲಿ ಇತ್ತು. ಅದೇ ಅವರ ಬದುಕಿನ ಆಧಾರವಾಗಿತ್ತು. ಒಂದು ದಿನ ರಾಜು ನದಿಯ ತೀರದಲ್ಲಿ ಮರ ಕಡಿಯುತ್ತಿದ್ದಾಗ ತಪ್ಪಾಗಿ ಕೊಡಲಿ ಕೈಯಿಂದ ಜಾರಿ ನದಿಯೊಳಗೆ ಬಿತ್ತು. ನದಿಯ ಆಳವಾಗಿದ್ದರಿಂದ ರಾಜು ಕೊಡಲಿಯನ್ನು ಹುಡುಕಲಾರದೆ ದುಃಖದಿಂದ ಅಲ್ಲೇ ಕುಳಿತುಕೊಂಡು ಬಿಟ್ಟ. ಅಷ್ಟರಲ್ಲಿ ನದಿಯಿಂದ ಜಲದೇವತೆ ಹೊರಬಂದಳು. ಅವಳು ಹೇಳಿದಳು, ಏನಾಯಿತು ರಾಜು? ರಾಜು ಹೇಳಿದ, ಅಮ್ಮ, ನನ್ನ ಕೊಡಲಿ ನೀರಿನೊಳಗೆ ಬಿತ್ತು. ಅದು ಇಲ್ಲದೆ ನಾನು ಕೆಲಸ ಮಾಡಲಾರೆ. ದೇವತೆ ನಗುತ್ತಾ ನೀರಿನೊಳಗೆ ಮುಳುಗಿ ಚಿನ್ನದ ಕೊಡಲಿ ತಂದು ಕೇಳಿದಳು, ಇದು ನಿನ್ನ ಕೊಡಲಿಯಾ?
ರಾಜು ಪ್ರಾಮಾಣಿಕವಾಗಿ ಹೇಳಿದ, ಇಲ್ಲ ಅಮ್ಮ, ಅದು ನನ್ನ ಕೊಡಲಿ ಅಲ್ಲ, ನನ್ನದು ಹಳೆಯ ಕಬ್ಬಿಣದ ಲೋಹದ ಕೊಡಲಿ. ದೇವತೆ ಮತ್ತೆ ನೀರಿನೊಳಗೆ ಹೋಗಿ ಬೆಳ್ಳಿಯ ಕೊಡಲಿಯನ್ನು ತಂದು ತೋರಿಸಿದಳು. ಆಗಲೂ ರಾಜು ಹೇಳಿದ, ಅಮ್ಮ, ಇದು ನನ್ನ ಕೊಡಲಿ ಅಲ್ಲ ಎಂದು ಹೇಳಿದನು. 3ನೇ ಬಾರಿ ದೇವತೆ ನಿಜವಾದ ಕಬ್ಬಿಣದ ಕೊಡಲಿಯನ್ನು ತಂದುಕೊಟ್ಟಳು. ರಾಜು ಖುಷಿಯಿಂದ, ಹೌದು, ಇದು ನನ್ನ ಕೊಡಲಿ ಅಮ್ಮ ಎಂದು ಹೇಳಿದರು. ದೇವತೆ ಸಂತೋಷಗೊಂಡು ಹೇಳಿದಳು, ನಿನ್ನ ಸತ್ಯತೆಯ ಪ್ರಾಮಾಣಿಕತೆ ನನಗೆ ತುಂಬ ಇಷ್ಟವಾಯಿತು. ನಿನ್ನ ಈ ನಿಷ್ಠೆಗಾಗಿ ಈ 3 ಕೊಡಲಿಯನ್ನು, ಚಿನ್ನದ, ಬೆಳ್ಳಿಯ ಹಾಗೂ ಕಬ್ಬಿಣದ ಕೊಡಲಿಯನ್ನು ತೆಗೆದುಕೋ ಎಂದು ಹೇಳಿ ರಾಜುಗೆ ಆ 3 ಕೊಡಲಿಯನ್ನು ಕೊಟ್ಟಳು. ರಾಜು ಧನ್ಯವಾದ ಹೇಳಿ 3 ಕೊಡಲಿಯನ್ನು ತೆಗೆದುಕೊಂಡು ಹಳ್ಳಿಗೆ ಹೋದ. ಹಳ್ಳಿಯವರು ಅದನ್ನು ನೋಡಿ ಅಚ್ಚರಿಯಿಂದ ಕೇಳಿದರು. ಘಟನೆಯನ್ನು ಹೇಳಿದ. ಅದನ್ನು ಕೇಳಿದ ರಾಮು ಅದೇ ಸ್ಥಳಕ್ಕೆ ಹೋದ. ತನ್ನ ಕೊಡಲಿಯನ್ನು ಉದ್ದೇಶಪೂರ್ವಕವಾಗಿ ನೀರಿನಲ್ಲಿ ಬಿಟ್ಟ. ದೇವತೆ ಹೊರಬಂದು ಕೇಳಿದಾಗ ಅವನು ಸುಳ್ಳಾಗಿ ಚಿನ್ನದ ಕೊಡಲಿ ನನ್ನದು ಎಂದು ಹೇಳಿದ. ದೇವತೆ ಕೋಪಗೊಂಡು ರಾಮುಗೆ ಯಾವ ಕೊಡಲಿಯನ್ನು ಕೊಡಲಿಲ್ಲ. ರಾಮು ತನ್ನ ಕೊಡಲಿಯನ್ನು ಕಳೆದುಕೊಂಡು ಬರೀ ಕೈಯಲ್ಲಿ ಏನೂ ಇಲ್ಲದೆ ಹಳ್ಳಿಗೆ ಹಿಂತಿರುಗಿದ. ಸತ್ಯ ಮತ್ತು ಪ್ರಾಮಾಣಿಕತೆ ಎಂದಿಗೂ ಜಯಿಸುತ್ತದೆ. ಲೋಭದಿಂದ ಯಾರಿಗೂ ಲಾಭವಿಲ್ಲ.